ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸೋಮನಾಥ್ ಪಾಟೀಲ್ ಅವರೇ, ರಾಜ್ಯದ ಕಾರ್ಯದರ್ಶಿಗಳು, ಶಾಸಕ ಮಿತ್ರರಾದಂಥ ಡಾಕ್ಟರ್ ಶೈಲೇಂದ್ರ, ಮಾಜಿ ಶಾಸಕರಾದಂಥ ಪ್ರಕಾಶ್ ಖಂಡ್ರೆ ಅವರೇ, ಬಾಬು ಅಲಿ ಅವರೇ, ಚೌಧರಿ ಅವರೇ, ರಾಜಶೇಖರ್ ನಾಗಮೂರ್ತಿ ಅವರೇ ಹಾಗೂ ಬಸವರಾಜ್ ಅವರೇ ಹಾಗೂ ಎಲ್ಲ ಮಾಧ್ಯಮದ 2024ರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷವು ಕೂಡ ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ವಾಸ್ತವ ಅಂಶಗಳನ್ನ ಕಡೆಗಣಿಸಿ ಕೇವಲ ಮತದಾರರನ್ನ ಆಶೆ ಆಮಿಷವನ್ನು ತೋರಿಸಿ ಚುನಾವಣೆಯನ್ನು ಗೆಲ್ಲಬೇಕನ್ನುವ ರೀತಿಯಲ್ಲಿ ಅವಾಸ್ತವಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸದಂದು ಭಾರತೀಯ ಜನತಾ ಪಕ್ಷ ನಾವು ಸಂಕಲ್ಪ ಪತ್ರವನ್ನ ಬಿಡುಗಡೆಯನ್ನ ಮಾಡಿದ್ದೀವಿ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿರುವಂತಹ ಪ್ರಮುಖ ವರ್ಗಗಳಾದ ರೈತರು, ಬಡವರು, ಮಹಿಳೆಯರು, ಯುವ ವರ್ಗಕ್ಕೆ 10 ವರ್ಷದಲ್ಲಿ ಕೊಟ್ಟಿದಂತಹ ಅನೇಕ ಯೋಜನೆಗಳನ್ನು, ಅದರ ಒಳ್ಳೆ ಪರಿಣಾಮವನ್ನು ನೋಡಿ ಮತ್ತೆ ಆ 4 ವರ್ಗಗಳಿಗೆ ಕೊಟ್ಟಿದಂತಹ ಯೋಜನೆಗಳನ್ನು ಮುಂದುವರಿಸಿ ಮತ್ತು ಹೆಚ್ಚಿನ ಯೋಜನೆಗಳನ್ನು ಕೊಡ್ತೀವಿ ಅನ್ನುವಂಥ ವಾಸ್ತವಾಂಶ, ದೇಶದ 140 ಕೋಟಿ ಜನರ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೆ ಅವಕಾಶಗಳನ್ನು ಕೂಡ ಸಿಗಬೇಕು, ಎಲ್ಲರ ಅಭಿವೃದ್ಧಿ ಆಗಬೇಕು, ದೊಡ್ಡ ದೇಶದ ಮೂಲಭೂತ ಸೌಕರ್ಯಗಳು ಕೂಡ ಮತ್ತಷ್ಟು ಸ್ಪೀಡ್ ಮತ್ತು ಸ್ಕೇಲ್ನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು. ನಮ್ಮ ಸಂಕಲ್ಪ 2047ರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ದಿಕ್ಕು ದಿಶೆಯಲ್ಲಿ ನಮ್ಮ ಸಂಕಲ್ಪ ಪತ್ರ ಇದೆ. ಹೀಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ಆ ಕಾಂಗ್ರೆಸ್ಸಿನ ಅವಾಸ್ತವಿಕ ಗ್ಯಾರಂಟಿಗಳೇನಿದ್ದವು ಅವು ದೇಶಕ್ಕೆ ಮಾರಕ, ಕೇವಲ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಪಿಯ ಬಿಟ್ಟು ಮತ್ತೇನೂ ಇಲ್ಲ. ಅದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಿದಂತ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಅದರಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಬಸ್ ಪಾಸ್. ಚುನಾವಣೆ ಪೂರ್ವದಲ್ಲಿ ಅವರು ಹೇಳಿರುವುದು ಎಲ್ಲಾ ಬಸ್ಗಳಲ್ಲಿ ಎಲ್ಲಾ ಮಹಿಳೆಯರನ್ನ ಉಚಿತವಾಗಿ ಪ್ರಯಾಣವನ್ನ ಅವಕಾಶವನ್ನ ಮಾಡಿಕೊಡ್ತೀವಿ. ಆದರೆ ಸರ್ಕಾರಕ್ಕೆ ಬಂದ ಮೇಲೆ ಎಲ್ಲ ಬಸ್ಗಳಿಗಿಲ್ಲ, ಕೆಲವೇ ನಿಯಮಿತ ಬಸ್ಗಳಿಗೆ ಮಾತ್ರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನು ಕೊಟ್ಟಿರೋದು. ಇದು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮೋಸ ಮಾಡ್ತದಂತ ಉತ್ತಮ ಉದಾಹರಣೆ. ಅದೇ ರೀತಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ 3 ತಿಂಗಳ ಅವರೇಜು ಅಥವಾ 1 ವರ್ಷದ ಅವರೇಜ್ಗಿಂತ 30% ಹೆಚ್ಚು ಮಾಡ್ತೀವಿ, 10% ಹೆಚ್ಚು ಮಾಡ್ತೀವಿ ಅಂತ. ಅಂದ್ರೆ ಅಲ್ಲಿ ಉಚಿತ ವಿದ್ಯುತ್ ಕೊಡೋದ್ರಲ್ಲಿ ಕೂಡ
ಚುನಾವಣೆ ಪೂರ್ವದಲ್ಲಿ ಮಾಡಿದಂಥ ಭರವಸೆಗೆ ಮತ್ತು ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂಥ ಸ್ಪಷ್ಟ ಮೋಸಕ್ಕೆ ಇದೊಂದು ಉತ್ತಮ ಉದಾಹರಣೆ. ಆಮೇಲೆ ಪ್ರತಿ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ 5 kg ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ 10 kg ಅಂತ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿಯವರೆಗೆ 1 ಗ್ರಾಮ್ ಅಕ್ಕಿಯೂ ಕೊಟ್ಟಿಲ್ಲ. ಒಂದೇ ಅರ್ಧ ತಿಂಗಳಲ್ಲಿ ಅವರ ಖಾತೆಗೆ ಹಣ ಹಾಕಿದರೆ ಅದು ಸಂಪೂರ್ಣವಾಗಿ ಬಡವರಿಗೆ ಹೋಗಿಲ್ಲ. ಇದು ದೊಡ್ಡ ಮೋಸದ ಆಟ. ಬಡವರಿಗೆ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಮೋಸವನ್ನ ಮಾಡಿದ್ದಾರೆ. ಆಮೇಲೆ ಚುನಾವಣೆ ಪೂರ್ವದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ಸರ್ಕಾರಕ್ಕೆ ಬಂದ ಮೇಲೆ ಇಲ್ಲ, ಕುಟುಂಬದಲ್ಲಿರುವಂತ ಒಬ್ಬ ಹೆಣ್ಮಗಳಿಗೆ ಮಾತ್ರ ಕೊಡ್ತೀವಿ ಅಂತ. ಅಂದ್ರೆ ಎಲ್ಲ ಹೆಣ್ಮಕ್ಳದು ಓಟ್ ತಗೊಂಡ್ರು, ಕೊಡ ಕಾಲಕ್ಕ ಕುಟುಂಬಕ್ಕೆ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ಸಿನ ಮೋಸದ ಆಟ. ಮತ್ತು ನಿರುದ್ಯೋಗಿ ಪದವೀಧರರನ್ನ 3,000 ರೂಪಾಯಿ ಮಾಶಾಸನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲ, 2023 ನಂತರ ಯಾರು ಪಾಸ್ ಆಗಿರ್ತಾರೋ ಅವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಕೇವಲ 5% ಯುವಕರಿಗೆ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ 2023ಕ್ಕಿಂತ ಹಿಂದೆ ಪಾಸ್ ಆದವ್ರದ್ದು ಓಟ್ ತಗೊಂಡ್ರು. ಆದ್ರೆ ಅದು ಪ್ರತಿ ತಿಂಗಳ 3,000 ರೂಪಾಯಿ ಕೊಡುವಂತ ಸ್ಟೈಫೆಂಡ್ ಅಂತಾರೆ, ಏನಂತಾರೆ, ಸ್ಟೈಫೆಂಡ್, ಅದನ್ನ ಕಂಡೀಷನ್ ಹಾಕಿ ಓಟ್ ತಗೊಂಡ್ರು, ಮೋಸ ಮಾಡಿದ್ರು. 6 ತಿಂಗಳು ಪ್ರಾರಂಭ ಮಾಡಿ. ಹೀಗಾಗಿ ಕರ್ನಾಟಕದ ಜನತೆ, ವಿಶೇಷವಾಗಿ ನನ್ನ ಜಿಲ್ಲೆಯ ಜನತೆ, ಈ 5 ಮೋಸದ ಗ್ಯಾರಂಟಿಗಳಿಗೆ ಯಾವ ರೀತಿ ನೀವು ಅನುಭವಿಸ್ತಾ ಇದ್ದೀರೋ ಇದರ ಜೊತೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಕುಂಠಿತವಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ರೈತರು ಕಂಗಾಲಾಗಿದ್ದಾರೆ, ಪರಿಹಾರ ಕೊಟ್ಟಿಲ್ಲ. ಇದೆಲ್ಲ ಅಡ್ಡ ಪರಿಣಾಮಗಳು ಬೇರೆದು. ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ಎಲ್ಲವೂ ಬೋಗಸ್ ಇದೆ. ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳ ಮೇಲಿರುವಂಥ ನಿಮ್ಮ ಆಕ್ರೋಶವನ್ನು ಅಲ್ಲಿ ಕೂಡ ತೋರಿಸ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತೆ ಉಸ್ತುವಾರಿ ಸಚಿವರು ಸುಮಾರು 10 ತಿಂಗಳಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಸಮಸ್ಯೆಗಳ ಜಿಲ್ಲೆಯಲ್ಲಿರುವುದು, ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ನಾನು ಅನೇಕ ಬಾರಿ ಅವರಿಗೆ ಪತ್ರವನ್ನು ಬರೆದು ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಅನೇಕ ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿಯವರೆಗೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿಲ್ಲ. ಆದರೆ ಕನಿಷ್ಠ ಈಗ ನಾಳೆ ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಅನ್ನು ಹೋಗ್ತಾ ಇದ್ದೀರಿ, ಅಲ್ಲಿ ಸೇರಿದಂತ ಜನರ ಎದುರುಗಡೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಬ್ಬ ಜನಪ್ರತಿನಿಧಿಯು, ಒಬ್ಬ ಈ ಜಿಲ್ಲೆಯ ನಾಗರಿಕನಾಗಿಯೂ ನನ್ನ ಪ್ರಶ್ನೆಗಳನ್ನು ಮಾಡ್ತೀನಿ. ನಿಮ್ಮ ಕುಟುಂಬ 65 ವರ್ಷದಿಂದ ಭಾಲ್ಕಿಯಲ್ಲಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ. ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ ಏನಂದ್ರೆ ನಿಮ್ಮ ಭಾಲ್ಕಿನಲ್ಲಿ ಇಲ್ಲಿಯವರೆಗೆ ಒಂದು ಕ್ರೀಡಾಂಗಣ ಮಕ್ಕಳಿಗಾಗಿ ಯಾಕೆ ಕಟ್ಟಿಸಿಲ್ಲ? ಮತಗಳನ್ನ ಕೇಳಿ ಹೋಗ್ತೀರಿ ಜನರ ಹತ್ರ, ಅದನ್ನ ಉತ್ತರಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ. MGSSಗೆ ನಿಮ್ಮ ಕುಟುಂಬದ ಒಡೆತನದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಇವತ್ತು ಅದರದ್ದು ಬೆಲೆ ಇರೋದು ಕೇವಲ 200 ಕೋಟಿ, ಆದರೆ ಸುಮಾರು 500 ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ರಿ. NP ಆಗಿದೆ, ಕೋರ್ಟ್ಲಿಂದ ಸ್ಟೇ ತಗೊಂಡಿದ್ರಿ. ಇದೇನ ನಿಮ್ಮ ನೈತಿಕತೆಯ ರಾಜಕೀಯ ಜೀವನದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅನ್ನುವಂಥದ್ದನ್ನು
ಪ್ರಶ್ನೆ ಮಾಡ್ತೀನಿ, ಇದಕ್ಕೆ ಉತ್ತರವನ್ನು ಕೊಡಬೇಕು. ಮತ್ತು MGSSಗೆ ಅಲ್ಲೇನು ನಿಮ್ದು ಯಾವ ಥರನೂ ಇನ್ವೆಸ್ಟ್ಮೆಂಟ್ ಏನು ಎಕ್ಸ್ಟ್ರಾ ಮಾಡಿಲ್ಲ, ಬರೀ ಸಗಣಿ ಅಷ್ಟೇ ತೆಗಿತೀರಿ. ಆದ್ರೂ ಕೂಡ ಸಾಲ ಯಾಕೆ ಹೆಚ್ಚು ಮಾಡಿರಿ ಅನ್ನುವಂಥದ್ದನ್ನ ಉತ್ತರಿಸಬೇಕು. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಮ್ಮ ಭಾಲ್ಕಿ ತಾಲೂಕಿನಲ್ಲಿಯೇ ಮೆಹಕಾರ್ ಏತ ನೀರಾವರಿಗೆ 750 ಕೋಟಿ, ಅವರಾದ 36 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗಳಿಗೆ ಸುಮಾರು 600 ಕೋಟಿ ಯೋಜನೆ ಟೆಂಡರ್ ಅನ್ನ ನಮ್ಮ ಸರ್ಕಾರದಲ್ಲಿದ್ದಾಗ ನಾವು ಕರೆದಿದ್ದೀವಿ. ಈಗ ನಿಮ್ಮ ಸರ್ಕಾರ ಬಂದ ಮೇಲೆ ಆ ಟೆಂಡರ್ಗಳನ್ನ ರದ್ದು ಮಾಡಿದ್ರಿ. ಇಲ್ಲಿಯವರೆಗೆ ಆ ಯೋಜನೆಗಳನ್ನ ಯಾಕೆ ಪ್ರಾರಂಭ ಮಾಡಿಲ್ಲ? ಬೀದರ್ ಜಿಲ್ಲಾ ಸಂಕೀರ್ಣ ಹಿಂದಕ್ಕೂ ಒಂದ್ಸತಿ ಮಂತ್ರಿ ಇದ್ರಿ, ಅಲ್ಲಿಂದ ಇಲ್ಲಿಯವರೆಗೆ. ಈಗ ಮಂತ್ರಿ ಆದ್ಮೇಲೆ ಇಲ್ಲ ನಾವು ಇದ್ದಿದ್ದ ಜಾಗದಾಗೆ ಮಾಡ್ತೀವಿ ಅಂತ ಹೇಳಿದ್ರಿ. ಇಲ್ಲಿಯವರೆಗೆ ನೀವು ಯಾಕೆ ಪ್ರಾರಂಭ ಮಾಡಿಲ್ಲ? ಔರಾದ್ ರಿಂಗ್ ರೋಡ್ ನೀವು ಮೊದಲು ಮಂತ್ರಿ ಆದಾಗ ಅದನ್ನ ದ್ವೇಷದ ರಾಜಕಾರಣದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರಿ. ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೀವಿ. ಈಗ ನಿಮ್ಮ ಸರ್ಕಾರ ಬಂದಿದೆ, ಇನ್ನೂ ಪೂರ್ಣಗೊಂಡಿಲ್ಲ. ಯಾಕೆ ಈ ತರ ಉದಾಸೀನವನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನ ಕೇಳ್ತೀನಿ. ಕೇಂದ್ರ ಸರ್ಕಾರದ ಯೋಜನೆಗಳಾದಂತ ಸಿಪೆಟ್ಟಿಗೆ ನೀವು 50 ಕೋಟಿಯ ಹಣವನ್ನು ಕೊಡಬೇಕಂತ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮಗೆ ಪತ್ರದ ಮುಖಾಂತರ ಮತ್ತು ಮೌಖಿಕ ಅನೇಕ ಬಾರಿ ನಿಮ್ಮನ್ನು ವಿನಂತಿ ಮಾಡ್ಕೊಂಡಿದ್ದೀನಿ. ಇಲ್ಲಿಯವರೆಗೆ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಹಣವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? 2019ರಲ್ಲಿ ಬೀದರ್ದಿಂದ ನಾಂದೇಡ್ ರೈಲ್ವೆ ಲೈನಿಗೆ ಮಂಜೂರಾತಿಯನ್ನು ಮಾಡಿಸಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರವು ಕೂಡ 750 ಕೋಟಿ ಹಣಗಳ ಅನುಮತಿಯನ್ನು ಕೊಟ್ಟಿದೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಬಜೆಟ್ನಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಪೂರ್ಣಾವಧಿ ಬಜೆಟ್ಗೆ ಅದನ್ನ ನೀವು ಬಜೆಟ್ನಿಂದ ತೆಗೆದುಹಾಕಿದ್ರಿ. ಹೀಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಹಣವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತು ನೀವು ಅದನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಉತ್ತರ ಕೊಡಬೇಕು ಅಂತ ನನ್ನ ಅನಿಸಿಕೆ. ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ 650 ಕೋಟಿ ಅನುಭವ ಮಂಟಪಕ್ಕೆ ಒಂದೇ ಕಂತಿನಲ್ಲಿ 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೆಲಸವನ್ನ ಪ್ರಾರಂಭವನ್ನೇ ಮಾಡಿದ್ದೀವಿ. ಆದರೆ ಹಣ ಬಿಡುಗಡೆ ಮಾಡಬೇಕಂತ 10 ಸರ್ತಿ ನಮ್ಮ ಶಾಸಕರನ್ನ ಸಣ್ಣ ಸಲಗಾರ ನಾವು ನಮ್ಮೆಲ್ಲ ಬಿಜೆಪಿ ಶಾಸಕರು ಒತ್ತಾಯ ಮಾಡಿದ್ರು ಕೂಡ ಮೊನ್ನೆ ಚುನಾವಣೆ ಇದೆ ಅಂತ ಇಟ್ಕೊಂಡು ಕೇವಲ ಒಂದು 50 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ವಿ. ಹಾಗಾದ್ರೆ ಮುಂದಿನ ಹಣವನ್ನ ಇದೇ ತರ ಬಿಟ್ಕೊಟ್ಟು ಹೋಗಿದ್ರೆ, ಬಿಡುಗಡೆ ಮಾಡ್ಕೊತ ಹೋಗಿದ್ರೆ ಅನುಭವ ಮಂಟಪ ಕಟ್ಸಲಿಕ್ಕೆ 10 ವರ್ಷ ಬೇಕು. ಯಾಕೆ ಅನುಭವ ಮಂಟಪಕ್ಕೆ ನೀವು ಉದಾಸೀನವನ್ನ ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿಗೆ 4,000 ರೂಪಾಯಿ ಕೊಡ್ತಿದ್ರಿ, ನೀವು ಯಾಕೆ ನಿಲ್ಲಿಸಿದ್ರಿ? ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತ ವಿದ್ಯಾನಿಧಿ ಅನ್ನುವಂಥದ್ದನ್ನ 45 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾನಿಧಿಯ ಸರ್ಕಾರದ ಕಡೆಯಿಂದ 8,000 ಕೋಟಿಗೂ ಹೆಚ್ಚು ಹಣವನ್ನು ಪಾವತಿ ಮಾಡಿದ್ದೀವಿ. ಇದನ್ನ ನೀವು ಯಾಕೆ ನಿಲ್ಲಿಸಿದ್ರಿ? ಹಾಗಾದ್ರೆ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರನ? ನಮ್ಮ ಸರ್ಕಾರ ಇದ್ದಾಗ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ ಬಡ ಜನರನ್ನು ಅದಕ್ಕೆ ನಿಯುಕ್ತಿ ಮಾಡಲಾಗಿತ್ತು. ನಿಮ್ಮ ಒಂದು ದ್ವೇಷ ಮತ್ತು ಅಸೂಯದ ರಾಜಕಾರಣದಿಂದ ಅವರೆಲ್ಲರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಎಲ್ಲರನ್ನ ತೆಗೆದು ಹಾಕಿ ನಿಮ್ಮ ಅಣತಿಯಂತೆ ಸೆಲೆಕ್ಷನ್ ಆಗ್ಬೇಕನ್ನುವಂತ ಪತ್ರವನ್ನು ಕೂಡ ಬರೆದಿದ್ರಿ. ಆವಾಗ ನಾನು ಸಾರ್ವಜನಿಕವಾಗಿ ನಿಮ್ಮನ್ನ ಪ್ರಶ್ನೆಯನ್ನು ಕೂಡ ಮಾಡಿದ್ದೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ದೆ. ಇದು ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಮಾಡೋದು ಸರಿನಾ ಅಂತ ನನ್ನ ಪ್ರಶ್ನೆ.
ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೀದರ್ ನಮ್ಮ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ನಾವು ಅನುಮತಿಯನ್ನ ಕೊಟ್ಟಿದ್ದೀವಿ. 10 ತಿಂಗಳಾದ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿಯವರೆಗೆ ಮಹಾನಗರ ಪಾಲಿಕೆಯ ಏನು ನೀವು ಸರ್ಕಾರದ ಕಡೆಯಿಂದ ಏನು ಮಾಡಿಲ್ಲ. ಹಾಗಾದ್ರೆ ಬೀದರ್ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದ್ದೀರಿ 65 ವರ್ಷದಿಂದ. ಇದು ಒಂದು ಉತ್ತಮ ಉದಾಹರಣೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಬೀದರ್ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಅನ್ನುವಂತ ಹಣೆಪಟ್ಟ ಯಾಕೆ ಬಂದಿದೆ ಅಂದ್ರೆ ಮೂಲ ಕಾರಣ ಯಾರಾದ್ರೂ ಇದ್ರೆ ಅಂದ್ರೆ ಈಶ್ವರ್ ಖಂಡ್ರೆ ಅವರ ಕುಟುಂಬದವರೇ ಕಾರಣ ಅನ್ನುವಂಥದ್ದನ್ನು ಈ ಕಾರಣಕ್ಕಾಗಿ ಹೇಳ್ತೀನಿ. ಮಂತ್ರಿ ಆದ್ಮೇಲೆ ಭಾರತೀಯ ಜನತಾ ಪಕ್ಷದ 4 ಶಾಸಕರನ್ನ ನನ್ನನ್ನ ಕರೆದು ಜಿಲ್ಲೆಯ ಅಭಿವೃದ್ಧಿಯ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ಯೋಜನೆಗಳು ತರುವುದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ತರುವುದಾಗಲಿ ಒಂದು ಸಭೆಯನ್ನ ಮಾಡಿ ಅಂತ ಅನೇಕ ಬಾರಿ ಹೇಳಿದ್ರು ಕೂಡ ಇಲ್ಲಿಯವರೆಗೆ ಒಂದೇ ಒಂದು ಸಭೆ ಚಿಂತನ ಬೈಠಕ್ ಅನ್ನುವಂಥದ್ದೇನು ಅಭಿವೃದ್ಧಿಗೋಸ್ಕರ ಇದೆ ಬೀದರ್ ಇಲ್ಲಿಯವರೆಗೆ ಕಟ್ಟಿದೆ. ಅಂದ್ರೆ ಅಭಿವೃದ್ಧಿ ಎಷ್ಟು ವಿರೋಧಿಗಳು ಇದ್ದಾರೆ ಈಶ್ವರ್ ಖಂಡ್ರೆ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಹೀಗಾಗಿ ನಾಳೆ ಅವರು ಎಲ್ಲ ವಿಷಯಗಳಿಗೆ ಉತ್ತರವನ್ನು ಕೊಡಬೇಕು. ಕೊಟ್ಟಿ ಮತದಾರರ ಮಧ್ಯದಲ್ಲಿ ಹೋಗಿ ಮತಗಳನ್ನ ಯಾಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಅಷ್ಟೇ ನಾನು ಒಬ್ಬ ಜನಪ್ರತಿನಿಧಿಯಾಗಿ 10 ವರ್ಷದ ಸಾಧನೆಗಳು ಅವ್ರು ಹೇಳ್ತವ್ರೆ ನನ್ನ ಸಾಧನೆ ಶೂನ್ಯ ಅಂತ. ಈಗಾಗಲೇ 10 ವರ್ಷದಲ್ಲಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳಾಗಲಿ ಮೂಲಭೂತ ಸೌಕರ್ಯ ಯೋಜನೆಗಳಾಗಲಿ ಎಲ್ಲವೂ ನರೇಂದ್ರ ಮೋದಿ ಸರ್ಕಾರದಿಂದ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನದ ಲಾಭವನ್ನ ನನ್ನ ಜಿಲ್ಲೆಯ ಜನತೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಶ್ವರ್ ಖಂಡ್ರೆ ಅವರಿಗೂ ಹೇಳ್ತೀನಿ. ನನ್ನ ಜಿಲ್ಲೆಯ ಜನತೆಗಂತೂ ಗೊತ್ತೇ ಇದೆ, ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ ಅಂತ ಹೇಳ್ತೀನಿ. ಹೀಗಾಗಿ ಈ ವಿಷಯಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಜಿಲ್ಲಾಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲ ಮುಖಂಡರಿಗೆ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರಿ. ಮತ್ತೊಂದ್ಸರಿ ಗ್ಯಾರಂಟಿ ಕಾರ್ಡ್ ಅಂತ ಇದ್ದಾರೆ ಸರ್ ಈಗ ಕಾಂಗ್ರೆಸ್ನವರು ಈ ಎಲೆಕ್ಷನ್ಗೆ. ಕೇಂದ್ರ ಸರ್ಕಾರದಲ್ಲಿ 1 ಲಕ್ಷ ಕೊಡ್ತೀವಿ ಪ್ರತಿ ಯಜಮಾನಿಗೆ, ಮತ್ತೆ ಯುವಕರಿಗೆ 1 ಲಕ್ಷ ಕೊಡ್ತೀವಿ, ಈ ರೀತಿ ಮತ್ತೆ ಗ್ಯಾರಂಟಿ ಕಾರ್ಡ್ ಮೊರೆ ಹೋಗ್ತಾ ಇದ್ದಾರೆ. ಏನಂತ ಸರ್ ಮತ್ತೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ. ಅಧಿಕಾರಕ್ಕಂತೂ ಬರುವುದಿಲ್ಲ ಅನ್ನುವಂಥದ್ದನ್ನ ಅವರಿಗೆ ಖಾತ್ರಿ ಇದೆ. ಏನಾದರೂ ಮಾಡಿ ಕೆಲವು ಓಟ್ಗಳನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನ ಅವರ ಬೇಜವಾಬ್ದಾರಿಯ ನೀತಿ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರೀತಿಯ ಕಾರ್ಡ್ಗಳನ್ನ ಕೊಟ್ಟೆ ಜನ ಮೋಸ ಹೋಗಿದ್ದಾರೆ. ಮತ್ತೊಮ್ಮೆ ಮೋಸ ಹೋಗುವುದಿಲ್ಲ ಅನ್ನುವಂಥದ್ದನ್ನ ನನ್ನ ಸ್ಪಷ್ಟ ಅನಿಸಿಕೆ. ಏನು ಇಲ್ಲ. ಬೋಲೋ ಸರ್. ಏನು ಯಾವ ಅಸ್ತ್ರ ಇದು ಅಸ್ತ್ರವೂ ಅಲ್ಲ. ಇದು ಸೋಲ್ತಿ ಒಂದು ಭೀತಿಯಲ್ಲಿ ಸುಮ್ಮನೆ ಒಂದು ಜನರಿಗೆ ಬರಳು ಮಾಡಲಿಕ್ಕೆ ಇದು ಒಂದು ಭ್ರಮೆ, ಒಂದು ಪ್ರಯತ್ನ ಅಷ್ಟೇ. बोलो सागर खंडरे आपके ऊपर एक एलिगेशन लगा रहे हैं। क्या लगा है जी? बोलो ना, बोलो तो दीजिए कि आप तो बोल रहे हैं उनको चिक्का वयस होना रहा और अनुभव चिक्का वयस होना रहा और एज कम है उनका। मैंने चिक्का वयस नहीं बोला। मैं सुनिए तो सही, बोले नहीं बोले रिकॉर्ड है। तो उन्होंने क्या बोल रहा है, आपको अनुभव नहीं, उनको अनुभव नहीं है, आप जो इल्जाम लगा रहे अनुभव नहीं है, ऐसा है ये फैमिली राजकारण करे। आप बोल रहे हैं आप ओपन डिबेट के लिए मैं तैयार हूँ, कहाँ बोले आने को तैयार हूँ। मैं LLB करूँ, हाईकोर्ट का जज सब नीचे बात काम किया हूँ, पहले सुन लीजिए। सुप्रीम कोर्ट के जज के नीचे काम किया हूँ, मेरे को बहुत अनुभव है, बहुत काबिल हूँ बोल रहे। तो इसके बारे में आप ओपन डिबेट को तैयार है तो आप एक समय बता दीजिए, हम भी प्रेस वाले रहते हैं, आपका उनका एक डिबेट हो जाने दो। देखिए 4 साल पहला उनका पिताजी को ओपन डिबेट के लिए हिंदुस्तान में शायद कोई भी नहीं बुलाया था, मैंने बुलाया और कैसा अड़ंगा अड़ंगा करके आए नहीं है। फिर एक बार बुलाना कितना उचित समझता हूँ।
नहीं, अब फिर भी आप तैयार हैं क्या मैं पूछो? देखिए, सार्वजनिक जीवन में वो जो क्लेम करते कर ले, लेकिन जो मैंने आज 65 साल की जो हिसाब मांग रहा, हाँ, तो आज वो अभ्यर्थी है, हाँ, वो भले कितना क्या है वो जाने, उनको जाने जवाब देने दो। एज ए कैंडिडेट उनको जवाब देने के, उनका पिताजी का, उनका पूरा परिवार का जवाब देने दो। हाँ। ये सवाल जितना भी मैंने पूछा है उसका जवाब देने के लिए बोलो, खत्म हो गया। आप बोल रहे हैं, वो भी बोल रहे हैं कि आपका शून्य डेवलपमेंट है बोल रहे हैं। वही तो मैं बोला। एक मिनट और एक सवाल, दूसरी बात यह है, आप बोल रहे हैं उनका शून्य है, बोल रहे हैं उमा आपका बोल रही है, ये ओपन डिबेट होगा तो किसका शून्य है देखो वो भाई, तो डिसाइड हो जाता है। देखो पत्रकार मित्रों, ಹೇಳಿ ಸರ್. ಜನರಿಗೆ ಏನು ಉತ್ತರ ಕೊಡಬೇಕಾಗಿದೆ ನಾನು ಕೊಡ್ತಾ ಇದ್ದೀನಿ. 2014ಕ್ಕಿಂತ ಮುಂಚೆ ಬೀದರ್ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಅನ್ನುವಂಥದ್ದನ್ನ ಸ್ವತಃ ನಾವೇ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ಸಂಘಟನೆಗಳು ಸರ್ಕಾರಕ್ಕೆ ಪತ್ರ ಬರ್ತಿದ್ದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಇದ್ದೀವಿ ಅಂತ ಒಂದು ಪೀಠಿಗೆ ಹಾಕಿನೇ ಪತ್ರ ಬರ್ತಿದ್ದಂತ ಸ್ವಭಾವ ನಮ್ಮಲ್ಲಿದೆ. ಅದಕ್ಕೆ ಯಾರು ಕಾರಣರಿದ್ದಾರೆ? 65 ವರ್ಷ ಇದ್ದು ಆ ಕುಟುಂಬ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದೆ. ಹಿಂದುಳಿದಂತ ನೀವು ಅನೇಕ ಸರ್ತಿ ಪತ್ರ ಬರೆದಾಗ ನಾವು ಬೀದರ್ ಜಿಲ್ಲೆಯವರು ಹಿಂದುಳಿದಿದ್ದೇವೆ ಅನ್ನುವಂಥದ್ದನ್ನು ಪೈಲೆ ಪೀಠಿಗೆ ಹಾಕಿನೇ ಪತ್ರ ಬರೆದು ವಿನಂತಿಯನ್ನು ಮಾಡ್ತಿದ್ದೆ. ಆದ್ರೆ 10 ವರ್ಷದಲ್ಲಿ ಬದಲಾವಣೆನ ನಾವು ನೋಡಿದ್ದೇವ. ಈ ಬದಲಾವಣೆ ಮೋದಿ ಸರ್ಕಾರ ಬಂದ ಮೇಲೆ, ನಾನು ಇಲ್ಲಿ ಜನರ ಆಶೀರ್ವಾದದಿಂದ MP ಆದ್ಮೇಲೆ ಇವತ್ತು ಯಾರಾದ್ರೂ ಹಿಂದುಳಿದಂತ ಜಿಲ್ಲೆ ಅಂತ ಬರೀಕೊಳ್ಳಕ್ಕೆ 10 ಸತಿ ವಿಚಾರ ಮಾಡ್ತೀವಿ. ಈ ಬದಲಾವಣೆ ತಂದಿರೋದು ನನ್ನ 10 ವರ್ಷದ ಕಾರ್ಯ ಅವಧಿಯಲ್ಲಿ. ಸರ್, ಖಂಡ್ರೆ ಅವರು ತಮ್ಮದು ಕೊನೆಯ ಚುನಾವಣೆ ಇದೆ ಅಂತ ಹೇಳಿದ್ದಾರೆ ಸರ್, ಅದ್ರ ಬಗ್ಗೆ ಅವ್ರು ಏನಾರ ಹೇಳಕ್ ನನ್ನ ಪಾರ್ಟಿ ಲೀಡರ ಅವ್ರು ಒಂದು ಹೋಟ್ಲಿಂದ ನಾನೇನು ಚುನಾವಣೆ ಗೆಲ್ತೀನಂತ ಸೋಲ್ತೀನಂತಿದ್ಯಾ? ಮೊದಲು ಅವರು ಹೋದ್ ಸರ್ತಿ ಎಷ್ಟು ಓಟಿಂದ ಸೋತಿದ್ರೆ ಅದನ್ನ ನೆನಪಿಸ್ಕೊಳ್ಳ ಅಂತ ಹೇಳಿ, ಈ ಸರ್ತಿ ಅದಕ್ಕಿಂತ 2 ಪಟ್ಟು ಓಟಿಲಿಂದ ಮತ್ತೆ ಅವರ ಅಭ್ಯರ್ಥಿ ಸೋಲ್ತಾರ ಅಂತ ಹೇಳಿ. ಸರ್, ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ. ಪ್ರತಿ ಸರಿ ಮಾತಾಡೋದು ಒಬ್ಬರು ಸಚಿವರನ್ನು ಉಲ್ಲೇಖ ಮಾಡ್ತೀವಿ. ಪರ್ಸನಲ್ ಹೋಗ್ತಾ ಇದ್ರೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರಿದ್ದಾರೆ ಅವರ ಅಕೌಂಟಬಿಲಿಟಿ ತಗೊಳ್ಬೇಕಾಗ್ತದೆ. ಅದರ ಸಲುವಾಗಿ ಪೂರ್ವದಲ್ಲಿ ಇಬ್ಬರನ್ನ ತಗೊಂಡಿದ್ದಾರೆ. ಕೇವಲ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅವ್ರು ನೇರಾಗಿ ಉಸ್ತುವಾರಿ ಸಚಿವರಿದ್ದಾರೆ, ಮತ್ತೊಬ್ಬರು ಸಚಿವರಿದ್ರು ಕೂಡ ಇವರು ಉಸ್ತುವಾರಿ ಸಚಿವರಿದ್ದಾರೆ. ಜವಾಬ್ದಾರಿ ಜಾಸ್ತಿ ಇವರಿಗಿದೆ. ಎಲ್ಲ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಜವಾಬ್ದಾರಿ ಇರೋದು ಈಶ್ವರ್ ಖಂಡ್ರೆ ಅವರಿಗೆ, ಉಸ್ತುವಾರಿ ಸಚಿವರಿಗೆ. ಸೊ ಹೀಗಾಗಿ ಮತ್ತೆ ಅವ್ರ ಮಗನೇ ಅಭ್ಯರ್ಥಿ ಆಗಿದ್ದಾರೆ. ತಂದೆ ಮಗ ಅಭ್ಯರ್ಥಿಯಾಗಿ, ಮಗ ಉಸ್ತುವಾರಿ ಸಚಿವರಾಗಿ, ತಂದೆ ಅವರು ಇವತ್ತು ಜನರಿಗೆ ಉತ್ತರದಾಯಿತ್ವ ಇದ್ದಾರೆ, ಕೊಡ್ಲೇಬೇಕು ಉತ್ತರ. ಇದು ಕಾರಣ ಇದೆ. ಸಚಿವರಿಗೆ ನಮ್ಮವರೇ ಸರಿಯಾಗಿ ಸಿಟಿಯಲ್ಲಿ ಕಸ ಕೂಡ ವಿಲೇವಾರಿ ಆಗ್ತಾ ಇದೆ. ಇಲ್ಲ ಆಯ್ತು, ಅದನ್ನ ನೀವು ಪತ್ರಿಕೆ ಮಾಡ್ರಿ. ಇಲ್ಲ ಅದನ್ನ ಮಾಡೋದ ಸರ್, ಈಗ DCC ಬ್ಯಾಂಕ್ ರೇಟ್ ನೀವೇ ಹಾಕ್ಸಿರಂತ IT ರೇಟ್ ಒಂದು. ಎರಡನೇದು, ಆ ರೇಡಿಗಿಂದ ನಿಮ್ಗೆ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಫೆಕ್ಟ್ ಆಗ್ತದೆ ಭಗವಂತ ಹೋಗಾರಿಗೆ ಅಂತ ನೋಡ್ರಿ, ಇಂಥ ಸುಳ್ಳು ಆರೋಪಗಳಿಗೆ ನಾನು ಉತ್ತರ ಕೊಡ್ಬೇಕಂತೇನೆ. ಈಗ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ IT ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಅವೆಲ್ಲವೂ ಸ್ವಾಯತ್ತೆ ಹೊಂದಿದಂತ ಸಂಸ್ಥೆಗಳು. ಅದಕ್ಕೆ ಸಂಪೂರ್ಣವಾದಂತ ಅಧಿಕಾರವನ್ನ ಸರ್ಕಾರ ಸ್ವಾಯತ್ತೆಗೆ ಏರ್ಪಡಿಸಲು ಕೊಟ್ಟಾಗಿದೆ. ಯಾರ್ಯಾರು ಉಪ್ಪು ತಿಂತಾರ ಅವ್ರು ನೀರು ಕುಡಿಲೇಬೇಕಲ್ಲ. ನಿಮ್ಮ ಮನೆಗೆ ರೇಟ್ ಮಾಡಲಿಲ್ಲ, ನನ್ನ ಮನೆಗೆ ರೇಟ್ ಮಾಡಲಿಲ್ಲ, ಮತ್ತೊಬ್ಬರ ಮನೆಗೆ ಮಾಡಲಿಲ್ಲ. ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಡಿದ್ರು? ದೇಶದಲ್ಲಿ ಚುನಾವಣೆ ಪ್ರತಿ ತಿಂಗಳು, ಪ್ರತಿ 3 ತಿಂಗಳು ಒಂದ್ಸತಿ ನಡೀತದೆ. ಈ ಪ್ರಶ್ನೆ ಕಾಂಗ್ರೆಸ್ನವರೇ ಮಾಡ್ತಾರೆ. ಯಾಕೆ? ಯಾರು ಕರಪ್ಟ್ ಹರಲ್ಲ? ಕರಪ್ಟ್ ಈ ದೇಶದ ಯಾರು ಹರ? ಅವರೆಲ್ಲ ಇದೇ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ಪ್ರಶ್ನೆನ ಹಾಕಿ ಸಾಚ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಹೇಳಿ ಏನಾಗ್ತದ ಆಗ್ತದೆ ಸರ್ಕಾರದ ವ್ಯವಸ್ಥೆಗಳದಾಗ, ಅದು ಗೌರವಿಸ್ಬೇಕಷ್ಟೇ.
ಇದರಿಂದ ನಿಮ್ಮ ಚುನಾವಣೆಗೆ ಏನು ನಷ್ಟ ಆಗಲ್ವಾ ನಿಮಗೆ ಚುನಾವಣೆ ಸಂದರ್ಭದಲ್ಲಿ? ಸರ್ ಇದಕ್ಕೆ ಚುನಾವಣೆಗೆ ಏನ್ ಸಂಬಂಧ ಇಲ್ಲ. ಏನಂತ ಹೇಳ್ತಾರೆ ಸರ್ ಸಾರ್ವಜನಿಕರು? ಯಾರು ಹೇಳ್ತಾರೆ? ಪಬ್ಲಿಕ್ ಈ ತರ ಪಬ್ಲಿಕ್ ಯಾಕೆ ಹೇಳ್ತದೆ? ಒಳ್ಳೇದಾಯ್ತು ಅಂತಂದ್ರಿ. ಸಾರ್ವಜನಿಕವಾಗಿ ಹೇಳ್ತಾ ಭ್ರಷ್ಟಾಚಾರಿಗಳನ್ನ ಕಡಿವಾಣ ಹಾಕಿದ್ರೆ ಒಳ್ಳೇದಂತಾರ ಕೆಟ್ಟದಂತಾರ ಮಿತ್ರರೇ? ಭ್ರಷ್ಟಾಚಾರಿಗಳನ್ನ ರೇಡ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು? ಭ್ರಷ್ಟಾಚಾರ ಆಗಿದೆ ಹಾ, ಆರೋಪ. ಆ? ಭ್ರಷ್ಟಾಚಾರ ಆಗಿದೆ ಎಂಬುದು ತಮ್ಮ ಖಂಡಿತವಾಗಿ ಏನಾದ್ರೂ ಮಾಹಿತಿ ಇದ್ದಾಗಿ ಹೋಗಿರ್ಬೇಕಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಅನುಮಾನ ಪಟ್ಟಿ ಅಥವಾ ಅವ್ರಿಗೆ ಇರುವಂತ ಮಾಹಿತಿ ಆಧಾರದ ಮೇಲೆ ಹೋಗಿರ್ಬೇಕಲ್ಲ. ಸ್ವಾಭಾವಿಕ ಇದು. ಭ್ರಷ್ಟಾಚಾರಿಗಳಿಗೆ ಹೇಳಿಕೆ ಆಗ್ತದೆ ಯಾಕಂದ್ರೆ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರಿಗಳು ಯಾವಾಗ ಇಂಥ ರೇಡ್ಗಳಾದಾಗ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಯಾಕೆ ಮಾಡ್ತೀರಿ, ನಮ್ಮ ಪಾರ್ಟಿಯವರನ್ನೇ ಯಾಕೆ ಮಾಡ್ತೀರಿ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಹಾಕ್ತಾರೆ. ಮಾನ್ಯ ಈಶ್ವರ ಖಂಡ್ರು ಕೂಡ ಅಂದ್ರು, ಅವ್ರು ಮಂದಿ ಯಾರು ಮಾಡಂತ ಎಲ್ಲರಿಗೂ ಮಾಡ್ಯಾರ. ಯಾರ್ಯಾರು ಎಲ್ಲರಿಗೂ ಪಕ್ಷ ಅಂತಿಲ್ಲ. ಇಲ್ಲಿ ಮುಖ್ಯ ಈ ಭ್ರಷ್ಟಾಚಾರ ಕುರಿತು ತಾವೇನಾದ್ರು ಪತ್ರ ಏನಾದ್ರು ಬರೆದಿದ್ರೆ? ಇಲ್ಲ, ಭ್ರಷ್ಟಾಚಾರ ಕೊಡ್ತಿಲ್ಲ. ನಾನು ಡಿಸಿಸಿ ಬ್ಯಾಂಕ್ ಇಲ್ಲ, ಡಿಸಿಸಿ ಬ್ಯಾಂಕಿನ ಸಿಬ್ಬಂದಿಗಳು, MGSS ಸಿಬ್ಬಂದಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಗಳನ್ನ ಚುನಾವಣೆ ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಪತ್ರ ಬಂದಿದೆ. ಪತ್ರ ಬರ್ದಿದ್ದಾರೆ ಅಂತ ಅವ್ರು ಮಾಹಿತಿ ಅಂತ ಹೇಳಿದ್ದಾರೆ ಸರ್. ಹಾ? ಪತ್ರ ಬರ್ದಿದ್ದಾರೆ ಇವರು, ಅಂದ್ರೆ ರಾಷ್ಟ್ರಮಟ್ಟದ ನಾಯಕರು ಮೊರೆ ಹೋಗಿದ್ದಾರೆ, ಹೋಗಿ ಪತ್ರ ಬರ್ದಿದ್ದಾರೆ ಐಟಿ ರೇಡ್ ಬಗ್ಗೆ ಅಂತ ಅವ್ರು ನಂದು ಮಾಹಿತಿ. ಚುನಾವಣೆ ಇಲ್ಲಿ ನನಗೆ ಇಲ್ಲಿ ಸ್ಥಳೀಯ ನನಗೇನು ಸಮಸ್ಯೆಗಳು ಕಾಣಿಸ್ತಾವೆ ಅವೆಲ್ಲ ಬಗೆಹರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ, ನನ್ನ ಪಕ್ಷದ ಐಟಿ ಜವಾಬ್ದಾರಿ. ರೇಡ್ ಬಗ್ಗೆ ಇಲ್ಲ ಸರ್. ಪ್ರಶ್ನೆ ಬರಲ್ಲ ರೀ. ನನ್ನ ಅವ್ರು ಜವಾಬ್ದಾರಿ. ಹೇಳ್ತಾರೆ ಅವರು ಅಧಿಕಾರ ದುರುಪಯೋಗ ಎಲ್ಲೆಲ್ಲ ಮಾಡ್ಕೊಂಡು ಬಂದಾಗ ಚುನಾವಣೆ ಅಧಿಕಾರಿಗಳಿಗೆ ನಾನು ಇದನ್ನು ಸೂಚನೆ ಕೊಡಲೇಬೇಕು, ಲಿಖಿತವಾಗಿ ಕೊಡಲೇಬೇಕು. ನಾನು ಕೊಟ್ಟಿದ್ದೀನಿ, ನಮ್ಮ ಜಿಲ್ಲಾಧ್ಯಕ್ಷರು ಕೊಡ್ತಾರೆ. ಸರಿ, ನೀವೇ ಭ್ರಷ್ಟಾಚಾರ ಅಂತಂದ್ರೆ ಹಾ. ಆ ಕುರಿತು ಏನಾದರೂ ದೂರು ಕೊಟ್ಟಿದ್ದೀರಾ ಸರ್? ಇಲ್ಲ ಬಂದಿರಲ್ಲ ಈಗ. ಭ್ರಷ್ಟಾಚಾರ ಮತ್ತೆ ಹಿಂಗ್ ಕೊಟ್ಟ ತಕ್ಷಣ ಯಾರು ಲೀಡ್ ಮಾಡೋದು? ನೀವು ಕೇಂದ್ರ ನಾಯಕರು ಮೊರೆ ಹೋಗಿದ್ರಿ ಅಂತ ಇಲ್ಲ, ಪ್ರಶ್ನೆ ಏನೋ ಲೆಟರ್ ಬರ್ದಿದ್ದೀರಿ ಅಂತಕ್ಕಂಥದ್ದು. ಎಷ್ಟು ವರ್ಷ ದಿನ ಸುಳ್ಳು ಕೇಳ್ತೀರಿ ಅವ್ರದ್ದು? ಒಳ್ಳೆ 65 ವರ್ಷ ಮೇಬಿ ನಿಮ್ಗೆ ಅವ್ರದ್ದು ಅಸಲಿ ಅದು ಗೊತ್ತಾಗಲ್ಲ ಅಂದಿಮ್ಯಾಕ ನೀವು ಏನು ನನಗೆ ಅರ್ಥ ಆಗಲ್ಲ. ಒಂದಿನಾರ ಜಿಂದಾಗಿದಾಗ ಖರೆ ಆಡಿದ ಮಾತು ಅವ್ರು ಹೇಳ್ರಿ ನನಗೆ. ಅವ್ರು ಆಡಿದ್ದೆ ಸುಳ್ಳಿಗೆ ಮತ್ತೆ ನೀವು ಖರೆ ಅಂದಾಗ ನೀವು ನನ್ನ ಹತ್ರ ಪ್ರಸ್ತುತ ಪಡಿಸಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ನಿಮ್ಗೆ? ಇಲ್ಲ ಕುಮಾರ್ ಸಾಹೇಬ್ರೆ, ಸಾಕು 65 ವರ್ಷ ಆಯ್ತು ಸುಳ್ಳಾಗಿದೆ. ಅವು 10 ವರ್ಷ ಆಯ್ತು ಪ್ರಾಮಾಣಿಕವಾಗಿ ಸತ್ಯ ಮಾತಾಡ್ಲತ್ತನ ಸ್ವಲ್ಪ ನನ್ನ ಮೇಲೆ ನಂಬಿಕೆ ಇಡು. ಸರ್ ಸಾಬು ಸುಳ್ಳಾಡ ಒಂದು 65 ವರ್ಷದಿಂದ ಏನಾನು ಅದೇ ಢೋಲ್ ಬಜಾಸ್ಕೊಂಡು ಎಂದಿನ ಹೋಯ್ತೀವಿ. ಈಗ 10 ವರ್ಷದಿಂದ ಐತೆ ಹೇಳಿ ಒಂದೇ ಒಂದು ಸುಳ್ಳಾಡಿದ್ವಿ, ನಾ ಮುಂದೆ ಹೋಯ್ತೀನಿ ಅಂತ ಹೇಳಿ ಸತ್ಯವನ್ನು ತಗೊಂಡು. ಧನ್ಯವಾದ. ನಮ್ಮ ಜಿಲ್ಲಾಧ್ಯಕ್ಷರು ಮಾತು. ಬಿಜೆಪಿ ಪ್ರಣಾಳಿಕೆ ಮೋದಿ ಅವರ ಫೋಟೋ ಆಲ್ಬಮ್ ಇದ್ದಂಗಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ತಮ್ಮ ಮತ್ತೆ ಬಿಜೆಪಿ ಮೋದಿ ಅವ್ರದ್ದು ಇಲ್ಲೋದ್ರ ಮತ್ತೆ ಯಾರ್ದಿರ್ತೀರಿ? ಅಗ್ರಗಣ್ಯ ನಾಯಕ ಮೋದಿ 10 ವರ್ಷದ ಸಾಧನೆಗಳು, ಅವರ ದಿಟ್ಟ ನಿರ್ಧಾರಗಳು, ದೂರದೃಷ್ಟಿ ತಗೊಂಡಿರುವಂತ ನಿರ್ಣಯಗಳು ಇವತ್ತು ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ವೇಗವಾಗಿ ಚಲಿಸ್ತಾ ಇದೆ. ಅಷ್ಟೇ ಅಲ್ಲ, ಭಾರತ ಇಡೀ ವಿಶ್ವದಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಮತ್ತು ಮೋದಿಯವರು ಕೇವಲ ಭಾರತದ ಪ್ರಧಾನಮಂತ್ರಿ ಅಲ್ಲ, ಇವತ್ತು ವಿಶ್ವದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವ್ರ ಫೋಟೋ ಇಲ್ಲದ್ರೆ ಮತ್ತೇನಿರ್ತದೆ? ಅಚ್ಚಾ, ಅವ್ರದ್ದು ಅವರು ಪಕ್ಷದವರು ಯಾರು ನಾಯಕರೇ ಉಳಿದಿಲ್ಲ. ಆಲ್ಬಮ್ ಫೋಟೋ ಹಾಕ್ಲಾಕ ಯಾವ ನಾಯಕರೇ ಉಳಿದಿಲ್ಲ, ಅಂತ ಪಾರ್ಟಿ ಉಳಿದೋಗದು. ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಸರ್, ಇದು ಕಾಪಿ ಕಾಂಗ್ರೆಸ್ ಕಾಪಿ ಇದ್ದಾಗ ಮತ್ತೆ ಇದು ಬೋಗಸ್ ಅಂತ ದರಿದ್ರ ಪಾರ್ಟಿದು ಕಾಪಿ ಮಾಡಂತದ್ದು ನಮ್ಗೇನ್ ಬಂದಿದ್ರಿ? ನಾವು ಏನ್ ಇಲ್ದಾಗೆ ನಮ್ದೇ ಸ್ವಂತ ತತ್ವ ಸಿದ್ಧಾಂತಗಳು ಇಟ್ಕೊಂಡು ಜನರ ಮಧ್ಯದಲ್ಲಿ ಹೋಗಿದ್ದೀವಿ. ಆ ಯೋಗ್ಯತೆ ಇದೆ ಅವ್ರು ಕಾಪಿ ಮಾಡಂತದ್ದು ಅವರು ಕಾಂಗ್ರೆಸ್ ನಲ್ಲಿ. बाबा जी एक सवाल है मेरे साथ। ಹೋಗೇನ ಬೇ? आपकी बात आप अगर सही चाहते तो मैं चाहते नहीं है, लेकिन हो करना गया। चाहते तो बोलो अलग बात है। हमारा एक- बोलो 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 आपके लिए चाहे मेरा बोलो भाई बोलो, मेरे लिए से सब कुछ। एक मिनट करो भाई। आप बोल रहे 10 साल का आपका डेवलपमेंट अचीवमेंट सब बोल रहे हैं। इनका वैफल्य भी लेके वोटर्स के पास जाते हैं कि अपना ही साधन है बोलते हैं। राजनीति में हाँ, अपना अपना जो किया वो भी बोल के लेना पड़ता है, तो फिर बोलो ना। और विरोधी जो नहीं किया और केवल नहीं किया नहीं है और कितना खराब किया उसको दोनों को लेके जाना पड़ता है, और दोनों को लेके जा रहा हूं। उसी के लिए केवल और साधने शून्य बिट्टी मत ये नहीं लो उनके पास, और लोग जवाब दे रहे
उनका मेरा साधन जो सुनने बोल रहे उसको लोग जवाब दे रहे कि भाई 13 रेल किया, 12 नेशनल हाईवे किया, FM किया, सीपेट किया, पासपोर्ट किया, सब लोग जवाब दे रहे। और उन्होंने जो जितने भी रोड पे घूम रहे हुए वो सब मोदी सरकार के पीरियड में मेरे कहने करने पर किया। तो कितना झूठ और डट के बोलने वाला इंसान है, ये उत्तम उदाहरण। धन्यवाद। मराठा समाज ಏನ್ರಿ